ಜರ್ಮನಿಯ ಚಾನ್ಸಲರ್ ಭಾರತಕ್ಕೆ ಬಂದಿದ್ದಾರೆ. ಅಹಮದಾಬಾದ್ನಲ್ಲಿ ನಡೆದಂತಹ ಸಾಂಸ್ಕೃತಿಕ ಗಾಳಿಪಟ ಉತ್ಸವದಲ್ಲಿ ಪ್ರಧಾನಿ ಮೋದಿ ಅವರ ಜೊತೆಗೆ ಜರ್ಮನಿ ಚಾನ್ಸಲರ್ ಭಾಗಿಯಾಗಿದ್ದರು. ಅದಾದ ನಂತರ ದ್ವಿಪಕ್ಷೀಯ ಒಪ್ಪಂದಗಳಿಗೂ ಕೂಡ ಉಭಯ ದೇಶಗಳ ನಾಯಕರು ಸಹಿ ಹಾಕಿದ್ದಾರೆ. ಭಾರತ ಮತ್ತು ಜರ್ಮನಿ ನಡುವಿನ ದ್ವಿಪಕ್ಷೀಯ ಒಪ್ಪಂದಗಳು ಅಮೆರಿಕದ ನಿದ್ದೆಗೆಡಿಸುವಂತಿವೆ. ಅಷ್ಟಕ್ಕೂ ಜರ್ಮನಿ ಜೊತೆಗೆ ಕೇಂದ್ರ ಸರ್ಕಾರ ಯಾವೆಲ್ಲ ಒಪ್ಪಂದಗಳನ್ನು ಮಾಡಿಕೊಂಡಿದೆ ಅನ್ನೋದನ್ನು ನಿಮಗೆ ತೋರಿಸ್ತಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸಿಕ್ಕ ದೇಶಗಳ ಮೇಲೆ ಸುಂಕದ ಸಮರ ಸಾರ್ತಿದ್ದಾರೆ. ಯಾವ್ಯಾವ ದೇಶಗಳ ಮೇಲೆ ಅಮೆರಿಕ ಸುಂಕದ ದಬ್ಬಾಳಿಕೆ ಶುರು ಮಾಡಿದೆಯೋ ಆ ದೇಶಗಳೆಲ್ಲ ಭಾರತದ ಜೊತೆ ಸ್ನೇಹ ಹಸ್ತ ಚಾಚುತ್ತಿವೆ. ಇದರಲ್ಲಿ ಜರ್ಮನಿ ದೇಶ ಕೂಡ ಸೇರಿದ್ದು, ಜರ್ಮನಿ ದೇಶದ ಚಾನ್ಸಲರ್ ಫ್ರೆಡರಿಕ್ ಮೆರ್ಜ್ ಭಾರತಕ್ಕೆ ಬಂದಿದ್ದಾರೆ. ಭಾರತದ ಜೊತೆ ಜರ್ಮನಿಯ ಹಲವು ವ್ಯಾಪಾರ ಒಪ್ಪಂದಗಳಿಗೆ ಇವತ್ತು ಸಹಿ ಕೂಡ ಹಾಕಿದೆ. ಏಷ್ಯಾ ಖಂಡಕ್ಕೆ, ಅದರಲ್ಲೂ ಭಾರತಕ್ಕೆ ಇದೇ ಮೊದಲ ಬಾರಿಗೆ ಜರ್ಮನಿ ಚಾನ್ಸಲರ್ ಮೆರ್ಜ್ ಭೇಟಿ ಕೊಟ್ಟಿದ್ರು. ಜರ್ಮನ್ ಚಾನ್ಸಲರ್ ಅವರನ್ನ ಸ್ವಾಗತಿಸಿದ ಪ್ರಧಾನಿ ಮೋದಿ ಮೊದಲು ಅಹಮದಾಬಾದ್ನಲ್ಲಿ ನಡೀತಾ ಇರುವ ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವದಲ್ಲಿ ಭಾಗಿಯಾದರು. ಗಾಳಿಪಟ ಉತ್ಸವದ ಬಳಿಕ ಪ್ರಧಾನಿ ಮೋದಿ ಮತ್ತು ಜರ್ಮನ್ ಚಾನ್ಸಲರ್ ಮಹಾತ್ಮ ಗಾಂಧೀಜಿ ಮುಕ್ತವಾದ ಬಂಡವಾಳ ಹೂಡಿಕೆ ಮಾಡುವಂತೆ ಪ್ರಧಾನಿ ಮೋದಿ ಆಹ್ವಾನವನ್ನು ನೀಡಿದರು. ಭಾರತ ಜರ್ಮನಿ के साथ सहयोग को स्टेबल पॉलिसीज, म्यूचुअल ट्रस्ट और लॉन्ग टर्म विजन के साथ आगे बढ़ाएगा. मेरा संदेश संक्षेप में यही है: इंडिया इज रेडी, विलिंग एंड एबल. आइए हम मिलकर इनोवेट करें. ಭಾರತದಲ್ಲಿ ಬಂಡವಾಳ ಹೂಡಿಕೆಗೆ ಪ್ರಧಾನಿ ಮೋದಿ ಕೊಟ್ಟ ಆಹ್ವಾನವನ್ನ ಜರ್ಮನ್ ಚಾನ್ಸಲರ್ ಕೂಡ ಮುಕ್ತವಾಗಿ ಸ್ವಾಗತಿಸಿದರು. ಇದಿಷ್ಟೇ ಅಲ್ಲ, ಫೆಬ್ರವರಿ 2026ರಲ್ಲಿ ಎರಡು ದೇಶಗಳ ಮಧ್ಯೆ ನೌಕಾಪಡೆಗಳ ಸಮರಾಭ್ಯಾಸಕ್ಕೆ ನಿರ್ಧರಿಸಲಾಯಿತು. ಹಿಂದೂ ಮಹಾಸಾಗರ ನೌಕಾಪಡೆ ಮುಖ್ಯಸ್ಥರ ಸಮಾವೇಶ ಆಯೋಜಿಸಲು ತೀರ್ಮಾನಿಸಲಾಗಿದೆ. ಸೆಪ್ಟೆಂಬರ್ 2026ರಲ್ಲಿ ಎರಡು ದೇಶಗಳ ವಾಯುಪಡೆಗಳ ಮಧ್ಯೆ ಸಮರ ಅಭ್ಯಾಸಕ್ಕೂ ನಿರ್ಧಾರ ಆಗಿದೆ. ಇನ್ನು ಸುಗಮ ಸಮುದ್ರ ವ್ಯಾಪಾರಕ್ಕೆ ಅಧಿಕಾರಿಗಳ ತಂಡ ನಿಯೋಜಿಸುವುದು, ಭಯೋತ್ಪಾದನೆ ವಿರುದ್ಧದ ಹೋರಾಟಕ್ಕೆ ಪರಸ್ಪರ ನೆರವು ಕೊಡೋದು, ಜರ್ಮನಿಯಲ್ಲಿ ಶಿಕ್ಷಣಕ್ಕೆ ಅಂತ ಹೋಗುವ ಭಾರತೀಯ ವಿದ್ಯಾರ್ಥಿಗಳಿಗೆ ರಾಜತಾಂತ್ರಿಕ ನೆರವು ನೀಡೋದು, ರಕ್ಷಣೆ, ಬಾಹ್ಯಾಕಾಶ ತಂತ್ರಜ್ಞಾನಗಳ ಮುಕ್ತ ಹಂಚಿಕೆ ಒಪ್ಪಂದಗಳಿಗೂ ಎರಡೂ ದೇಶಗಳು ಸಹಿ ಹಾಕಿವೆ. ಭಾರತ ಮತ್ತು ಜರ್ಮನಿ ನಡುವಿನ ಈ ದ್ವಿಪಕ್ಷೀಯ ಒಪ್ಪಂದ ಸದ್ಯಕ್ಕೆ ಅಮೆರಿಕಾಗೆ ನಿದ್ದೆ ಕೆಡಿಸಿರೋದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.